ಅಧರ್ಮ ಎಷ್ಟು ದೊಡ್ಡದಾದರೂ ಧರ್ಮದ ಮುಂದೆ ಅದು ನಿಲ್ಲಲಾರದು. ಅಹಂಕಾರ ಎಷ್ಟು ಎತ್ತರವಾದರೂ ಒಂದು ಕ್ಷಣದಲ್ಲಿ ಕುಸಿಯುತ್ತದೆ. ಮತ್ತು ನಿಜವಾದ ಶಕ್ತಿ ಎಂದರೆ ಧರ್ಮದ ಪರವಾಗಿ ನಿಲ್ಲುವುದು. ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು ಕಂಡದ್ದು ಕೃಷ್ಣ ಮತ್ತು ರುಕ್ಮಿಣಿ ಅವರ ದಿವ್ಯ ಕಲ್ಯಾಣ. ಆ ಕಲ್ಯಾಣ ಕೇವಲ ಒಂದು ವಿವಾಹದ ಘಟನೆಯಲ್ಲ, ಅದು ಪ್ರೇಮ, ಧರ್ಮ ಮತ್ತು ನಂಬಿಕೆಯ ಒಂದು ಮಹಾನ್ ಸಂಕೇತ. ಆ ಅಧ್ಯಾಯದ ನಂತರ ಕೃಷ್ಣನ ಜೀವನ ಮತ್ತಷ್ಟು ಗಂಭೀರವಾಗುತ್ತದೆ. ಅವನು ಕೇವಲ ಪ್ರೇಮದ ರೂಪವಲ್ಲ, ಈಗ ಅವನು ಧರ್ಮವನ್ನು ರಕ್ಷಿಸುವ ಮಹಾಶಕ್ತಿಯಾಗಿ ಜಗತ್ತಿನ ಮುಂದೆ ನಿಂತಿದ್ದಾನೆ. ಇದೇ ಸಮಯದಲ್ಲಿ ಜಗತ್ತಿನಲ್ಲಿ ಒಂದು ಭಯಾನಕ ಅಂಧಕಾರ ಹಬ್ಬುತ್ತಿತ್ತು. ಆ ಅಂಧಕಾರದ ಮೂಲ ನರಕಾಸುರ. ನರಕಾಸುರನು ಸಾಮಾನ್ಯ ಅಸುರನಲ್ಲ. ಅವನಿಗೆ ಅಪಾರ ಶಕ್ತಿ, ಅಪಾರ ಅಹಂಕಾರ. ಅವನು ತನ್ನ ಶಕ್ತಿಯನ್ನು ಧರ್ಮಕ್ಕಾಗಿ ಬಳಸದೆ ತನ್ನ ಸ್ವಾರ್ಥಕ್ಕಾಗಿ ಬಳಸಲು ಆರಂಭಿಸಿದನು. ಅವನು ಅನೇಕ ರಾಜ್ಯಗಳನ್ನು ಜಯಿಸಿ ರಾಜರು ಮತ್ತು ಜನರನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡನು. ಆದರೆ ಅವನ ಕ್ರೌರ್ಯ ಅದಕ್ಕಿಂತಲೂ ಮುಂದೆ ಹೋಗಿತ್ತು. ಅವನು ಅನೇಕ ನಿರಪರಾಧಿ ರಾಜಕುಮಾರಿಯರನ್ನು ಬಂಧಿಸಿ ತನ್ನ ಅರಮನೆಯಲ್ಲಿ ಬಂಧನದಲ್ಲಿಟ್ಟನು. ಅವರ ನೋವು, ಅವರ ಕಣ್ಣೀರು, ಅವರ ನಿರಾಶೆ ಅವುಗಳು ಆಕಾಶವನ್ನೇ ತಲುಪುವಂತೆ ಇದ್ದವು. ಆದರೆ ಯಾರಿಗೂ ಅವರ ಧ್ವನಿ ಕೇಳಿಸದಂತಾಗಿತ್ತು. ಜಗತ್ತು ಭಯದಲ್ಲಿ ಮೌನವಾಗಿತ್ತು. ಅಂತಹ ಸಮಯದಲ್ಲಿ ದೇವತೆಗಳು ಸಹಾಯಕ್ಕಾಗಿ ಕೃಷ್ಣನನ್ನು ಆಶ್ರಯಿಸಿದರು. ಅವರು ನರಕಾಸುರನ ದುರಾಚಾರವನ್ನು ವಿವರಿಸಿದರು. ಆ ಕ್ಷಣದಲ್ಲಿ ಕೃಷ್ಣನು ಶಾಂತವಾಗಿ ಎಲ್ಲವನ್ನೂ ಕೇಳುತ್ತಿದ್ದನು. ಆದರೆ ಅವನ ಒಳಗೆ ಒಂದು ನಿರ್ಧಾರ ಹುಟ್ಟಿತು. ಈ ಅಧರ್ಮಕ್ಕೆ ಈಗ ಅಂತ್ಯವಾಗಬೇಕು ಎಂಬ ನಿರ್ಧಾರ. ಈ ಮಹಾಯುದ್ಧಕ್ಕೆ ಕೃಷ್ಣನು ಹೊರಟಾಗ ಅವನ ಜೊತೆಗಿದ್ದಳು ಅವನ ಪತ್ನಿ ಸತ್ಯಭಾಮೆ. ಈ ಕಥೆಯಲ್ಲಿ ಸತ್ಯಭಾಮೆಯ ಪಾತ್ರ ತುಂಬ ಗಂಭೀರವಾದದ್ದು. ಏಕೆಂದರೆ ನರಕಾಸುರನು ಭೂಮಿ ದೇವಿಯ ಪುತ್ರ ಮತ್ತು ಸತ್ಯಭಾಮೆ ಭೂಮಿ ದೇವಿಯ ಅವತಾರ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಯುದ್ಧ ಕೇವಲ ಒಂದು ಯುದ್ಧವಲ್ಲ, ಅದು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆಯುವ ದಿವ್ಯ ನಿರ್ಣಯ. ನರಕಾಸುರ ಸಂಹಾರ ಕಥೆಯಲ್ಲಿ ಸತ್ಯಭಾಮೆ ಕೇವಲ ಕೃಷ್ಣನ ಜೊತೆ ಬಂದ ಪಾತ್ರವಲ್ಲ, ಅವಳು ಈ ಕಥೆಯ ಕೇಂದ್ರ ಶಕ್ತಿ. ಪೌರಾಣಿಕವಾಗಿ ನೋಡಿದರೆ ನರಕಾಸುರನು ಭೂಮಿ ದೇವಿಯ ಪುತ್ರ ಮತ್ತು ಸತ್ಯಭಾಮೆ ಭೂಮಿ ದೇವಿಯ ಅವತಾರ ಎಂದು ಹೇಳಲಾಗುತ್ತದೆ. ಅಂದರೆ ಈ ಕಥೆ ಕೇವಲ ಕೃಷ್ಣ ಮತ್ತು ನರಕಾಸುರನ ಯುದ್ಧವಲ್ಲ, ಇದು ಒಬ್ಬ ತಾಯಿಯ ಧರ್ಮದ ನಿರ್ಣಯ. ನರಕಾಸುರನು ತನ್ನ ಶಕ್ತಿಯನ್ನು ತಪ್ಪಾಗಿ ಬಳಸಿದನು. ಅವನ ಅಹಂಕಾರ ಅವನನ್ನು ಅಧರ್ಮದ ಕಡೆಗೆ ಕೊಂಡೊಯ್ದಿತ್ತು. ಆದರೆ ಸ್ನೇಹಿತರೆ, ಒಬ್ಬ ತಾಯಿ ತನ್ನ ಮಗ ತಪ್ಪು ದಾರಿಯಲ್ಲಿ ಹೋಗುವುದನ್ನು ನೋಡಿದಾಗ ಅವಳು ಏನು ಮಾಡುತ್ತಾಳೆ? ಅವಳು ಪ್ರೀತಿಯಿಂದ ಕಾಪಾಡುತ್ತಾಳೆ. ಆದರೆ ಅವನು ಅಧರ್ಮಕ್ಕೆ ತಿರುಗಿದರೆ ಅವಳು ಧರ್ಮದ ಪರವಾಗಿ ನಿಲ್ಲುತ್ತಾಳೆ. ಇದಕ್ಕಾಗಿಯೇ ಈ ಯುದ್ಧದಲ್ಲಿ ಸತ್ಯಭಾಮಿಯ ಹಾಜರಾತಿ ತುಂಬ ಮುಖ್ಯ. ಕೆಲವು ಪೌರಾಣಿಕ ಕಥೆಗಳಲ್ಲಿ ಹೇಳುವಂತೆ ನರಕಾಸುರನಿಗೆ ಒಂದು ವರವಿತ್ತು, ಅವನನ್ನು ಅವನ ತಾಯಿಯೇ ಸಂಹರಿಸಬೇಕು ಎಂದು. ಅದರಿಂದಲೇ ಸತ್ಯಭಾಮೆ ಈ ಯುದ್ಧದಲ್ಲಿ ಭಾಗಿಯಾಗುವುದು ಅನಿವಾರ್ಯವಾಗಿತ್ತು. ಕೃಷ್ಣ ಮತ್ತು ಸತ್ಯಭಾಮೆ ಗರುಡ ವಾಹನದಲ್ಲಿ ನರಕಾಸುರನ ರಾಜ್ಯದ ಕಡೆಗೆ ಪ್ರಯಾಣಿಸಿದರು. ಆ ರಾಜ್ಯದ ಹೆಸರು ಪ್ರಾಗ್ಜ್ಯೋತಿಷಪುರ. ಅದು ಸಾಮಾನ್ಯ ಕೋಟೆಯಲ್ಲ, ಅದು ಭಯಾನಕ ರಕ್ಷಣಾ ವ್ಯವಸ್ಥೆಗಳಿಂದ ಸುತ್ತುವರೆದಿತ್ತು. ಅಲ್ಲಿ ಪ್ರವೇಶಿಸುವುದು ಸುಲಭವಲ್ಲ. ಆದರೆ ಕೃಷ್ಣನ ಮುಂದೆ ಯಾವ ಅಡೆತಡೆಯೂ ನಿಲ್ಲಲಿಲ್ಲ. ಅವನು ತನ್ನ ಶಕ್ತಿಯಿಂದ ಆ ಕೋಟೆಯ ರಕ್ಷಣೆಯನ್ನು ಭೇದಿಸಿ ಒಳನುಗ್ಗಿದನು. ನರಕಾಸುರನ ಸೇನೆ ಭೀಕರವಾಗಿ ಎದುರಾಯಿತು. ಯುದ್ಧ ಆರಂಭವಾಯಿತು. ಆ ಯುದ್ಧದಲ್ಲಿ ಗರ್ಜನೆ, ಅಸ್ತ್ರಶಸ್ತ್ರಗಳ ಘರ್ಷಣೆ, ಯೋಧರ ಕೂಗು ಎಲ್ಲವೂ ಒಂದಾಗಿ ಭಯಾನಕ ದೃಶ್ಯವನ್ನು ಸೃಷ್ಟಿಸಿತು. ಕೃಷ್ಣನು ಶಾಂತವಾಗಿದ್ದನು, ಆದರೆ ಅಪಾರ ಶಕ್ತಿಯಿಂದ ಹೋರಾಡುತ್ತಿದ್ದನು. ಅವನ ಪ್ರತಿಯೊಂದು ಪ್ರಹಾರವೂ ಅಧರ್ಮವನ್ನು ಕಡಿದು ಹಾಕುತ್ತಿದ್ದಂತೆ ಕಾಣುತ್ತಿತ್ತು. ಈ ಯುದ್ಧದಲ್ಲಿ ಮೊದಲು ನರಕಾಸುರನ ಪ್ರಮುಖ ಸೇನಾಪತಿ ಮೂರನು ಎದುರಾದನು. ಅವನು ಭಯಾನಕ ಯೋಧ, ಆದರೆ ಕೃಷ್ಣನ ಮುಂದೆ ಅವನು ನಿಲ್ಲಲಿಲ್ಲ. ಕೃಷ್ಣನು ಅವನನ್ನು ಸಂಹರಿಸಿದನು. ನಂತರ ನರಕಾಸುರನೇ ಯುದ್ಧಕ್ಕೆ ಬಂದನು. ಅವನ ಕೋಪ, ಅವನ ಅಹಂಕಾರ, ಅವನ ಶಕ್ತಿ
ಎಲ್ಲವೂ ಭೀಕರವಾಗಿತ್ತು. ಯುದ್ಧ ತೀವ್ರಗೊಂಡಿತು. ಒಂದು ಕ್ಷಣದಲ್ಲಿ ನರಕಾಸುರನು ಪ್ರಬಲವಾದ ಅಸ್ತ್ರವನ್ನು ಪ್ರಯೋಗಿಸಿದನು. ಕೃಷ್ಣನ ಮೇಲೆ ಅದು ಬಿದ್ದಾಗ ಕೃಷ್ಣನು ಕ್ಷಣಕಾಲ ನಿಶ್ಚಲವಾದಂತೆ ಕಾಣಿಸಿಕೊಂಡನು. ಆ ದೃಶ್ಯವನ್ನು ನೋಡಿ ಸತ್ಯಭಾಮೆಯೊಳಗೆ ಒಂದು ಜ್ವಾಲೆ ಎದ್ದಿತು. ಅವಳು ಕೇವಲ ಪತ್ನಿಯಲ್ಲ, ಅವಳು ಶಕ್ತಿ. ಅವಳು ಧರ್ಮದ ಪರವಾಗಿ ನಿಂತ ದೇವಿ. ಆ ಕ್ಷಣದಲ್ಲಿ ಸತ್ಯಭಾಮೆ ಯುದ್ಧಕ್ಕೆ ಮುಂದಾದಳು. ಅವಳು ತನ್ನ ಧೈರ್ಯದಿಂದ, ತನ್ನ ಶಕ್ತಿಯಿಂದ ನರಕಾಸುರನನ್ನು ಎದುರಿಸಿದಳು ಮತ್ತು ಅಂತಿಮವಾಗಿ ಅವನ ಮೇಲೆ ಪ್ರಹಾರ ಮಾಡಿದಳು. ಆ ಪ್ರಹಾರವೇ ಅವನ ಅಂತ್ಯವಾಯಿತು. ನರಕಾಸುರನು ನೆಲಕ್ಕುರುಳಿದನು. ಅವನ ಅಹಂಕಾರ, ಅವನ ಅಧರ್ಮ ಎಲ್ಲವೂ ಆ ಕ್ಷಣದಲ್ಲಿ ಅಂತ್ಯವಾಯಿತು. ಸಾಯುವ ಮುನ್ನ ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ಕೃಷ್ಣನನ್ನು ನೋಡುತ್ತಾ ಕ್ಷಮೆ ಕೇಳಿದನು. ಆ ಕ್ಷಣದಲ್ಲಿ ಕೃಷ್ಣನು ಅವನಿಗೆ ಮೋಕ್ಷವನ್ನು ನೀಡಿದನು. ನಂತರ ಕೃಷ್ಣನು ನರಕಾಸುರನ ಅರಮನೆಯನ್ನು ತೆರೆಯುವಂತೆ ಮಾಡಿದನು. ಅಲ್ಲಿ ಬಂಧನದಲ್ಲಿದ್ದ ಸಾವಿರಾರು ರಾಜಕುಮಾರಿಯರು ಮುಕ್ತರಾದರು. ಅವರ ಕಣ್ಣೀರು ಈಗ ಸಂತೋಷದ ಕಣ್ಣೀರು ಆಯಿತು. ಅವರ ಜೀವನಕ್ಕೆ ಮತ್ತೆ ಬೆಳಕು ಬಂದಿತು. ಸ್ನೇಹಿತರೆ, ಈ ಕತೆ ಕೇವಲ ಒಂದು ಅಸುರನ ಸಂಹಾರವಲ್ಲ, ಇದು ಒಂದು ಸಂದೇಶ. ಅಧರ್ಮ ಎಷ್ಟು ದೊಡ್ಡದಾದರೂ ಧರ್ಮದ ಮುಂದೆ ಅದು ನಿಲ್ಲಲಾರದು. ಅಹಂಕಾರ ಎಷ್ಟು ಎತ್ತರವಾದರೂ ಒಂದು ಕ್ಷಣದಲ್ಲಿ ಕುಸಿಯುತ್ತದೆ. ಮತ್ತು ನಿಜವಾದ ಶಕ್ತಿ ಎಂದರೆ ಧರ್ಮದ ಪರವಾಗಿ ನಿಲ್ಲುವುದು ಮಾತ್ರ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.